ಹಾಯ್, ಇವತ್ತು 4th ಸೆಮಿಸ್ಟರ್ BCom ಡಿಗ್ರಿ ಎಕ್ಸಾಮಿನೇಷನ್ದು May-June 2017ದು ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಅಗೇನ್ ಸೆಕ್ಷನ್ ಬಿ 10 ಮಾರ್ಕ್ಸ್ದು. Okay, this is the question paper. 9th question. The following balances are extracted from the books of Royal General Insurance Limited as at 31st/3/2016. 31st/3/2016 ನಾವು ರೆವಿನ್ಯೂ ಅಕೌಂಟು ಪ್ರಿಪೇರ್ ಮಾಡ್ತಾಯಿದ್ದೆ. ರೆವಿನ್ಯೂ ನೋಡೋಣ. ಇಲ್ಲಿ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೂಡ ಕೇಳಿದ್ದಾರೆ. ಕ್ಲೈಮ್ಸ್ ಪೇಯ್ಡ್: ಫೈರ್ ಇನ್ಶೂರೆನ್ಸ್ 1,60,000, ಮರೈನ್ ಇನ್ಶೂರೆನ್ಸ್ 1,24,000. ಇಲ್ಲಿ ತನಕ ನಾವು ಬರೀ ಫೈರ್ ಇನ್ಶೂರೆನ್ಸ್ ರೆವಿನ್ಯೂ ಅಕೌಂಟ್ ಮಾತ್ರ ಮಾಡ್ತಾಯಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅವರು, ಫೈರ್ ಆ್ಯಂಡ್ ಮರೈನ್ ಎರಡದ್ದು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ರೆವಿನ್ಯೂ ಅಕೌಂಟು. ಕಮಿಷನ್ ಪೇಯ್ಡ್: ಫೈರ್ 96,000, ಮರೈನ್ 78,000. ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟ್: ಫೈರ್ 1,06,000, ಮರೈನ್ 72,000. Reserve for unexpired risk 1/4/2015: fire 4,08,000, marine 2,46,000. Additional reserve 1/4/2015: fire 2,64,000, marine 32,000. Premium: fire 4,22,000, marine 3,24,000. Claims outstanding on 1/4/2015: fire 28,000, marine 4,000. ಡಿಪ್ರಿಸಿಯೇಷನ್ 42,000. ಇಲ್ಲಿ ಫೈರ್ದು ಮರೈನ್ದು ಅಂತೇಳಿ ಅವರು ಡಿಫ್ರೆನ್ಷಿಯೇಟ್ ಮಾಡಿ ಕೊಟ್ಟಿಲ್ಲ. ಇಲ್ಲಿ ಎಲ್ಲ ಕಂಬೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್, ಡೈರೆಕ್ಟರ್ ಫೀಸ್, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ಏನಾಯಿತು, ಫಸ್ಟು ಎಲ್ಲದು ಸಪ್ರೇಟ್. ಪ್ರೀಮಿಯಮ್, ಕ್ಲೈಮ್ ಔಟ್ಸ್ಟ್ಯಾಂಡಿಂಗ್, ಅಡಿಷನಲ್ ರಿಸರ್ವ್ ಎಲ್ಲದು ಫೈರ್ ಆ್ಯಂಡ್ ಮರೈನ್ ಅಂತೇಳಿ ಕೊಡ್ತಾಯಿದ್ರು. ಬಟ್ ಈ ನೆಕ್ಸ್ಟು ಡಿಪ್ರಿಸಿಯೇಷನ್ ಎಲ್ಲ ಬಂದುಬಿಟ್ಟು ಎಕ್ಸ್ಪೆನ್ಸಸ್ಸು, ಕೆಲವೊಂದು ಇನ್ಕಮ್ನ ಅಲ್ಲಿ ಫೈರ್ದು ಎಷ್ಟು ಮರೈನ್ದು ಎಷ್ಟು ಅಂತ ಹೇಳ್ಬಿಟ್ಟು ಸ್ಪ್ಲಿಟ್ ಮಾಡಿಲ್ಲ. ಆ ಒಂದು ಕೇಸ್ ಇದ್ದಾಗ ನಾವೇನು ಮಾಡಬೇಕು ಅಂತ ಹೇಳ್ತೀನಿ ನಾನು. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ನೋಡ್ಬೇಡ. ಅಡ್ಜಸ್ಟ್ಮೆಂಟ್ ನಂಬರ್ 1: ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆನ್ 31st/3/2016: ಫೈರ್ ₹54,000, marine ₹18,000. Okay, next, reserve for unexpired risk at 50% of premium in case of fire insurance and 100% in case of marine insurance ಅಂತ ಹೇಳಿದರೆ. ಸೆಕೆಂಡ್ ಒನ್ನು, ಫೈನಲಿ ನೋಡಿ, ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ನಿಮಗೆ ಇಲ್ಲಿ ತನಕ ನಾವು ಮಾಡ್ತಾಯಿದ್ದು ಓನ್ಲಿ ರೆವಿನ್ಯೂ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡ್ತೀವಿ, ಅದು ಫೈರ್ದು ಮಾತ್ರ. ಬಟ್ ಈ ಪ್ರಾಬ್ಲಮಲ್ಲಿ ಒಂದೇ ಪ್ರಾಬ್ಲಮಲ್ಲಿ ನಾವು ಫೈರ್ ಆ್ಯಂಡ್ ಮರೈನ್ದು ಪ್ರಿಪೇರ್ ಮಾಡಬೇಕು ರೆವಿನ್ಯೂ ಅಕೌಂಟು, ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗಿ ಒನ್ ಬೈ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಬಂದುಬಿಡ್ತೀನಿ ನಾನು. ಫಸ್ಟ್ ಒನ್, ಕ್ಲೈಮ್ಸ್ ಪೇಯ್ಡ್: ಕ್ಲೈಮ್ಸ್ ಇನ್ಕಮ್ ನೆಟ್, ಶೆಡ್ಯೂಲ್ ನಂಬರ್ 2. ಫೈರ್ ತೊಗೊಳ್ತೀವಿ, ಮರೈನ್ ತೊಗೊಳ್ತೀವಿ. ನೆಕ್ಸ್ಟು ಕಮಿಷನ್ ಪೇಯ್ಡ್: ಇದು ಕಮಿಷನ್ ಪೇಯ್ಡ್ ಅನ್ನೋ ಶೆಡ್ಯೂಲ್ ನಂಬರ್ ತೊಗೊಳ್ತೀವಿ, ₹96,000 ಆ್ಯಂಡ್ ₹78,000, ಶೆಡ್ಯೂಲ್ ನಂಬರ್ 3. ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟು: ಫೈರ್ 1,06,000, ಮರೈನ್ 72,000 ಇದೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಡ್ ರಿಸ್ಕ್ 1/4/2015. ಅಗೇನ್ ಇಲ್ಲಿ ಡೇಟ್ ಕೂಡ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಪ್ರತಿ ಕ್ಲಾಸಲ್ಲೂ ಕೂಡ ನೋಡ್ತಾ ಇರ್ಬೇಕು ಡೇಟ್ನ. ನಾವು 31st/3/2016 ನಾವು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನಮ್ಮದು ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ ಆಗಿರುತ್ತೆ ಅಂದರೆ 1/4/2015 ನಮ್ಮದು ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ. ಹಾಗಾಗಿ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ನೋಡಿ, 1/4/2015 ಈಸ್ ದಿ ಬಿಗಿನಿಂಗ್, ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸು, ರಿಸರ್ವು. ಹಾಗಾಗಿ ನಾವು ಕರೆಂಟ್ ಇಯರಲ್ಲಿ ಪ್ರೀಮಿಯಮ್ ಅರ್ನ್ ನೆಟ್ಟಿಗೆ ಆ್ಯಡ್ ಮಾಡ್ತೀವಿ. 4,08,000 ಫೈರ್ದು, 2,46,000 ಮರೈನ್ದು. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಅಡಿಷನಲ್ ರಿಸರ್ವ್ 1/4/2015. ಇಟ್ ಈಸ್ ಆಲ್ಸೋ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸು, ಪ್ರೀವಿಯಸ್ ಇಯರ್ ರಿಸರ್ವು. ಅಗೇನ್ ಇಲ್ಲೂ ಪ್ರೀಮಿಯಮ್ ಅರ್ನ್ ನೆಟ್ ಶೆಡ್ಯೂಲ್ ನಂಬರ್ 1ಗೆ ಆ್ಯಡ್ ಮಾಡ್ತೀವಿ ಎರಡನ್ನು ಕೂಡ. ಫೈರ್ 2,64,000, ಮರೈನ್ 32,000. ನೆಕ್ಸ್ಟು ಪ್ರೀಮಿಯಮ್ 4,22,000 ಇದೆ ಫೈರ್ದು, ಮರೈನ್ದು 3,24,000 ಇದೆ. ಇದು ಶೆಡ್ಯೂಲ್ ನಂಬರ್ 1, ಪ್ರೀಮಿಯಮ್ ಅರ್ನ್ಡ್ ನೆಟ್. ನೆಕ್ಸ್ಟು ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್. ಇದು ಕೂಡ ಅಷ್ಟೇ, ನಾವು ಡೇಟ್ ನೋಡಬೇಕಾಗತ್ತೆ ಯಾವ ಡೇಟಲ್ಲಿದೆ ಅಂತ ಹೇಳ್ಬಿಟ್ಟು. 1/4/2015 ನಾವು ಮಾಡ್ತಾ ಇರೋದು 31st/3/2016 ನಾವು
ರೆವಿನ್ಯೂ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇದು ಪ್ರೀವಿಯಸ್ ಇಯರ್ದು ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್. ಪ್ರೀವಿಯಸ್ ಇಯರ್ದು ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಕರೆಂಟ್ ಇಯರ್ ಇದ್ದರೆ ಆ್ಯಡ್ ಮಾಡ್ತೀವಿ. ಕರೆಂಟ್ ಇಯರ್ದು ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ, ಪ್ರೀವಿಯಸ್ ಇಯರ್ದು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಫೈರ್ 28,000, ಮರೈನ್ 4,000 rupees. ನೋಡಿ ಅಗೇನ್ ಇದು ನಮಗೆ ಡಿಫ್ರೆಂಟ್ ಕೇಸ್. ನಾನು ಹೇಳ್ದಂಗೆ ಇಲ್ಲಿ ಸಪ್ರೇಟ್ ಫೈರ್ ಮರೈನ್ ಅದು ಸಪ್ರೇಟ್ ಕೊಟ್ಬಿಟ್ರು ಪ್ರತಿ ಒಂದೊಂದು ಟ್ರಾನ್ಸಾಕ್ಷನ್ಸ್ ಶೆಡ್ಯೂಲ್ ನಂಬರ್ 1, 2, 3, 4 ಆಗೋಂಥದ್ದು. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಇದೆಲ್ಲ ಎಲ್ಲಿಗೆ ಬರುತ್ತೆ ಅಂದರೆ, ಈ ರೀತಿ ನೀವು ಒಂದೇ ಪ್ರಾಬ್ಲಮಲ್ಲಿ 2 ಇನ್ಶೂರೆನ್ಸ್ ಕಂಪ್ನಿದು ಮಾಡ್ತಾಯಿದ್ರೆ, ಫೈರ್ ಆ್ಯಂಡ್ ಮರೈನ್ ಏನಾದರೂ ಮಾಡ್ತಾಯಿದ್ರೆ, ಈ ರೀತಿಯಾಗಿ ಯಾವುದೂ ಸ್ಪ್ಲಿಟ್ ಮಾಡಿಲ್ಲ, ಫೈರ್ ಆ್ಯಂಡ್ ಮರೈನ್ ಅಂತ ಸ್ಪ್ಲಿಟ್ ಮಾಡಿಲ್ಲ ಅಂತೇಳಿ ಅವರು ಕೊಟ್ಟಿದ್ದರೆ, ಈ ಒಂದು ಟ್ರಾನ್ಸಾಕ್ಷನ್ ನೀವು ಎಲ್ಲಿ ತೊಗೊಳ್ಬೇಕು ಅಂದರೆ ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತೊಗೊಳ್ತೀರಾ, ರೆವಿನ್ಯೂ ಅಕೌಂಟಿಗೆ ಎಲ್ಲೂ ತೊಗೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ಇದು ಏನಂದರೆ ಇಲ್ಲಿ ಫೈರ್ದು ಎಷ್ಟಿದೆ ಡಿಪ್ರಿಸಿಯೇಷನ್, ಫಾರ್ ಎಕ್ಸಾಂಪಲ್ 42,000 ಡಿಪ್ರಿಸಿಯೇಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಫೈರ್ದೆಷ್ಟು ಮರೈನ್ದೆಷ್ಟು ಅಂತೇಳಿ ಏನಾದರೂ ಕೊಟ್ಟಿದ್ರೆ, ಸಪೋಸ್ 22,000 ಫೈರ್ದು, 20,000 ಮರೈನ್ದು ಅಂತೇನಂತ ಕೊಟ್ಟಿದ್ರೆ, ಈ ಅಮೌಂಟನ್ನು ನೀವು ರೆವಿನ್ಯೂ ಅಕೌಂಟಲ್ಲೇ ತೋರಿಸ್ಬೇಕಿತ್ತು. ಯಾಕೆಂದರೆ ಆಲ್ರೆಡಿ ಸ್ಪ್ಲಿಟ್ ಮಾಡಿದರೆ ಅವು ನಾವು 2 ಅಕೌಂಟ್ ಒಂದರಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಈಸಿ ಆಗ್ತಿತ್ತು. ಬಟ್ ಇಲ್ಲಿ ಫೈರ್ದು ಎಷ್ಟಿದೆ ಡಿಪ್ರಿಸಿಯೇಷನ್ನು, ಮರೈನ್ ಇನ್ಶೂರೆನ್ಸ್ ಎಷ್ಟಿದೆ ಅಂತೇಳಿ ಕೊಟ್ಟಿಲ್ಲ. ಹಾಗಾಗಿ ಇವಾಗ ಈ ಥರ ಕೇಸ್ ಇದ್ದಾಗ ನೀವೇನು ಮಾಡಬೇಕು, ಡೈರೆಕ್ಟಾಗೆ ನೀವು ಪೇ ಆ್ಯಂಡ್ ಎಲ್ ಅಕೌಂಟಲ್ಲಿ ತೊಗೊಳ್ಬೇಕು. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕೂಡ ಅಷ್ಟೇ, ಡೈರೆಕ್ಟರ್ ಫೀಸ್ ಕೂಡ ಅಷ್ಟೇ, ಇದೆಲ್ಲನೂ ಕೂಡ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಹೋಗುತ್ತೆ. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಇದು ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ತೀವಿ. ನೆಕ್ಸ್ಟು ಇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ 2,40,000 ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಡೈರೆಕ್ಟರ್ ಫೀಸ್ ಅಗೇನ್ ಇದು ಎಕ್ಸ್ಪೆನ್ಸಸ್ಸಲ್ಲೇ ತೊಗೊಳ್ತೀವಿ, ಅದರ್ ಎಕ್ಸ್ಪೆನ್ಸಸ್ಸು. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನೋಡಿ ಈ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇದ್ರೆ ನಾವು ಪೇ ಆ್ಯಂಡ್ ಎಲ್ ಅಕೌಂಟಿಗೆ ಬರುತ್ತೆ. ಬಟ್ ಇದು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದರೆ ನೀವು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅರ್ಥ ಅಷ್ಟೇ. ಇದು ನೀವು ಟ್ಯಾಕ್ಸ್ನ ಅಡ್ವಾನ್ಸಾಗಿ ಪೇ ಮಾಡಿದ್ದೀರಾ, ಬಟ್ ಅದು ಎಕ್ಸ್ಪೆನ್ಸಸ್ ಅಂತಲೂ ತೊಗೊಳ್ಳಲ್ಲ ನಾವು, ಇನ್ಕಮ್ ಅಂತಲೂ, ಇನ್ಕಮ್ ಅಲ್ಲ ಬಿಡಿ, ಓಕೆ, ಎಕ್ಸ್ಪೆನ್ಸ್ ಅಂತ ತೊಗೊಳ್ಳೋದೇ ಇಲ್ಲ. ಇದು ನಾವು ಎಲ್ಲಿ ತೊಗೊಳ್ಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ಮಾಡೋ ಟೈಮಲ್ಲಿ ಡೈರೆಕ್ಟಾಗಿ ಅಡ್ವಾನ್ಸಸ್ಸಲ್ಲಿ ತೋರಿಸ್ತೀವಿ ಇದು. ಹಾಗಾಗಿ ಇದು ರೆವಿನ್ಯೂ ಅಕೌಂಟಲ್ಲೂ ಬರೋದಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಬರೋದಿಲ್ಲ. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಬಟ್ ನೀವು ಸ್ಕಿಪ್ ಮಾಡಬೇಕು, ಇದನ್ನು ಯಾವುದಕ್ಕೂ ತೊಗೊಳಂಗಿಲ್ಲ. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿದೆ, ಕರೆಂಟ್ ಇಯರ್ದು ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಇರೋಂಥದ್ದು. ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್, ಇಲ್ಲಿ ನೋಡಿ ನಾವು ಪ್ರಿಪೇರ್ ಮಾಡ್ತಿರೋ ಡೇಟು ಆ್ಯಂಡ್ ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಕೂಡ ಸೇಮ್ ಡೇಟ್ ಇದೆ, 31/3/2016. ಇದು ಕೂಡ ನಾವು ರೆವಿನ್ಯೂ ಅಕೌಂಟಿಗೆ ತಗೊಳ್ತೀವಿ. ಕ್ಲೈಮ್ಸ್ ಇನ್ಕರ್ಡ್ ನೆಟ್ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಕರೆಂಟ್ ಇಯರ್ದು ಆ್ಯಡ್ ಮಾಡ್ತೀರಾ, 54,000, 18,000. ಆ್ಯಂಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್, ಇದು ಕೂಡ ಅಷ್ಟೇ ನೆಟ್ ಪ್ರೀಮಿಯಮ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಶೆಡ್ಯೂಲ್ ನಂಬರ್ 1 ತೊಗೊಳ್ತೀರಾ, ಅದು ನೆಟ್ ಪ್ರೀಮಿಯಮ್ ಮೇಲೆ ನಮಗೆ ಫೈರ್ದು 50% ಅಂತ ಹೇಳಿದ್ದಾರೆ. ಬಟ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಟ್ 50% ಆಫ್ ಪ್ರೀಮಿಯಮ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಆ್ಯಂಡ್ 100% ಇನ್ ಕೇಸ್ ಆಫ್ ಮರೈನ್ ಇನ್ಶೂರೆನ್ಸ್. ರೆವಿನ್ಯೂ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಷ್ಟು ಪ್ರಾಬ್ಲಮ್ಮು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಒನ್ ಬೈ ಒನ್ನು. ಫಸ್ಟ್ ಒನ್ ರೆವಿನ್ಯೂ ಅಕೌಂಟ್. ಓಕೆ, ಫಸ್ಟ್ ಒನ್ ಈಗ ನಾನು ಇನ್ನರ್ ಕಾಮಲ್ಲಿ ಫೈರ್ ಆ್ಯಂಡ್ ಮರೈನ್ ಅಂತ ತೊಗೊಂಬಿಡಿ. ನೋಡಿ ರೆವಿನ್ಯೂ ಅಕೌಂಟ್ ಫಾರ್ಮ್ಯಾಟು, ರೆವಿನ್ಯೂ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2016. ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ ನಂಬರ್, ಫೈರ್ ಆ್ಯಂಡ್ ಮರೈನ್ ಇಲ್ಲೇ ತೊಗೊಂಬಿಡಿ. ನೀವು ಎರಡೆರಡು ಸಪ್ರೇಟ್ ನೀವು ರೆವಿನ್ಯೂ ಅಕೌಂಟ್ ಮಾಡೋದು ಬೇಕಾಗಿಲ್ಲ. ನೀವು ಫೈರ್ದು ಸಪ್ರೇಟ್ ತೊಗೊಳ್ಳಿ, ಮರೈನ್ದು ಇಲ್ಲೇ ತೊಗೊಂಬಿಡಿ, 2 ಕಾಲಮ್ ಮಾಡ್ಕೊಂಬಿಡಿ, ಫೈರ್ ಆ್ಯಂಡ್ ಮರೈನ್ ಅಂತೇಳ್ಬಿಟ್ಟು. ನೆಕ್ಸ್ಟು ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ಡ್ ನೆಟ್. ಆ ಪ್ರೀಮಿಯಮಲ್ಲಿ ಇನ್ನರ್ ಕಾಲಮಲ್ಲಿ ಫೈರ್ದು ಪ್ರೀಮಿಯಮ್ ಎಷ್ಟಿದೆ, ಮರೈನ್ ಪ್ರೀಮಿಯಮ್ ಎಷ್ಟಿದೆ ಅಂತೇಳಿ ಪ್ರಾಬ್ಲಮಲ್ಲಿ ನೋಡೋಣ. ಓಕೆ, ಫೈರ್ದು 4,22,000 rupees ಪ್ರೀಮಿಯಮ್ ಇದೆ, ಮರೈನ್ದು 3,24,000 rupees ಇದೆ. 4,22,000 ಆ್ಯಂಡ್ 3,24,000 ಮರೈನ್ದು. ಫೈರ್ದು ಆ್ಯಂಡ್ ಮರೈನ್ದು ಎಂಟ್ರಿ ಆಯಿತು, ಪ್ರೀಮಿಯಮ್ ರಿಸೀವ್ಡು. ನೆಕ್ಸ್ಟ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಏನಾದರೂ ಇದ್ದರೆ ಆ್ಯಡ್ ಮಾಡ್ತೀರಿ, ಕರೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರ್ದು. ಆ್ಯಂಡ್ ರೀಇನ್ಶೂರೆನ್ಸ್ ಪ್ರೀಮಿಯಮ್ ಇದ್ದರೆ ನೀವು ಅಕ್ಸೆಪ್ಟೆಡ್ ಇದ್ದರೆ ಆ್ಯಡ್ ಮಾಡ್ತೀರಾ, ಸೀಡೆಡ್ ಇದ್ದರೆ ಲೆಸ್ ಮಾಡ್ತೀರಾ ರೀಇನ್ಶೂರೆನ್ಸ್ ಪ್ರೀಮಿಯಮ್ಮು. ಬಟ್ ಈ ಪ್ರಾಬ್ಲಮಲ್ಲಿ ಪ್ರೀಮಿಯಮಿನ ಸಮೇತ ಇನ್ನು ಬೇರೆ ಯಾವುದೂ ಟ್ರಾನ್ಸಾಕ್ಷನ್ಸ್ ಇಲ್ಲ. ಹಾಗಾಗಿ ನೀವೇನು ಪ್ರೀಮಿಯಮ್ ಅಂತ ರಿಸೀವ್ಡ್ ಆಗೋದು ದಟ್ ಈಸ್ ದಿ ನೆಟ್ ಪ್ರೀಮಿಯಮ್. 4 lakh ನೆಟ್ ಪ್ರೀಮಿಯಮು 4,22,000, 3,24,000 ಇಷ್ಟೇ ಇರೋದು. ಓಕೆ, ನೆಕ್ಸ್ಟು ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್, ಅಂದರೆ ಪ್ರೀವಿಯಸ್ ಇಯರ್ ರಿಸರ್ವ್ ಏನಾದರೂ ಇದ್ದರೆ ಅದನ್ನು ನಾವು ತಗೊಳ್ಬೇಕಾಗತ್ತೆ. ಯಾವಾಗಲೂ ಅದು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ.
ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ 1/4/2015 ಫೈರ್ 4,80,000 2,46,000 ಮರೆಂದಿದೆ. 4,08,000 ಪ್ಲಸ್ 2,46,000 ಮರೈಂದು. ಓಕೆನಾ, ಇದು ರಿಸರ್ವ್ ಪ್ರೀವಿಯಸ್ ಇಯರ್ದು ನೋಡಿ. ಇಲ್ಲಿ ಡೇಟ್ ಕೂಡ ನಾನು ಬರ್ತೀನಿ. ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಆನ್ 1/4/2015. ನೆಕ್ಸ್ಟು ಅಡಿಷನಲ್ ರಿಸರ್ವ್. ಇದು ಕೂಡ ಅಷ್ಟೇ ಪ್ರೀವಿಯಸ್ ಇಯರ್ ಅಡಿಷನಲ್ ರಿಸರ್ವ್ ಅಂದರೆ ಪ್ರೀವಿಯಸ್ ಇಯರು ನೀವು ನೆಕ್ಸ್ಟ್ ಇಯರ್ಗೆ ಅಂತೇಳಿ ಎತ್ತಿಟ್ಟಿರೋಂಥ ರಿಸರ್ವ್. ಫೈರ್ದು 2,64,000 ಮರೈನ್ದು 32,000. 2,64,000 and 32,000. ಫೈರ್ ಆ್ಯಂಡ್ ಮರೈನ್ ಈಸ್ ಓವರ್. ನೆಕ್ಸ್ಟ್ ಟೋಟಲ್ ಮಾಡಿ ಎಲ್ಲ ನೆಟ್ ಪ್ರೀಮಿಯಮ್. ಟೋಟಲ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಮಾಡಬೇಡಿ. ನೋಡಿ, ಈ ನೆಟ್ ಪ್ರೀಮಿಯಮು ಪ್ಲಸ್ ದಿಸ್ ಟು ರಿಸರ್ವ್ ಫಾರ್ ಆ್ಯಂಡ್ ಎಕ್ಸ್ಪರ್ಟ್ ರಿಸ್ಕ್ ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್ ಆ್ಯಂಡ್ ಅಡಿಷನಲ್ ರಿಸರ್ವ್, ಈ ಮೂರನ್ನು ಮಾತ್ರ ನೀವು ಟೋಟಲ್ ಮಾಡಬೇಕಾಗತ್ತೆ. ದೀಸ್ 3. ಆವಾಗ ಹೌ ಮಚ್ ಯು ವಿಲ್ ಗೆಟ್? 10,94,000 rupees. Here 6,02,000 rupees. 6,02,000 rupees. Okay, next ನಾವು ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಎಂಡ್ ಆಫ್ ದಿ ಇಯರ್ ಅಂದರೆ ನೀವು ನೆಕ್ಸ್ಟ್ ಇಯರ್ಗೆ ಅಂತ ಹೇಳ್ಬಿಟ್ಟು ರಿಸರ್ವ್ನ ಎತ್ತಿಡುವಂಥದ್ದು. ಅದು ಯಾವುದ್ರ ಮೇಲೆ? ನೆಟ್ ಪ್ರೀಮಿಯಮ್ ಮೇಲೆ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ನೀವು ಎಷ್ಟನ್ನು ರಿಸರ್ವ್ ಆಗಿ ನೆಕ್ಸ್ಟ್ ಇಯರ್ಗೆ ಎತ್ತಿಡಬೇಕಾಗುತ್ತೆ ಅಂತೇಳಿ. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಇದೆ ನೋಡಿ. ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಅಟ್ 50% ಆಫ್ ಪ್ರೀಮಿಯಮ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್. ನೆಟ್ ಪ್ರೀಮಿಯಮ್ ಮೇಲೆ 50% ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರೀಮಿಯಮ್ ಇಂಟು 50 ಡಿವೈಡೆಡ್ ಬೈ 100. ಈಗ ನಮಗೆ 4,22,000 rupees ಇದೆ. ಇಂಟು 50 ಡಿವೈಡೆಡ್ ಬೈ 100 ಅಲ್ಲಿ ನಮಗೆ 2,11,000 rupees ಬರುತ್ತೆ. 2,11,000 rupees ಫೈರ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ. ನೆಕ್ಸ್ಟು ಮರೈನ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂಗೆ ಅವರು ಏನು ಹೇಳಿದ್ರೆ 100% ಯು ಆರ್ ಗೋಯಿಂಗ್ ಟು ಮೇಕ್ ರಿಸರ್ವ್ ಅಟ್ 100%. 100% ಅಂದಾಗ ನಮ್ಮದು ನೆಟ್ ಪ್ರೀಮಿಯಮ್ ಎಷ್ಟಿದೆ ಅಷ್ಟೇ ಬರುತ್ತೆ. ಇಲ್ಲಿ ಯಾವುದೇ ಥರ ಕ್ಯಾಲ್ಕುಲೇಷನ್ ಏನು ನೆಸೆಸರಿ ಇಲ್ಲ. ಮರೈನ್ದು 100% ಇರೋದ್ರಿಂದ ನೆಟ್ ಪ್ರೀಮಿಯಮ್ ನಮಗೆ 3,24,000 rupees ಇದೆ. 3,24,000 rupees ಆ್ಯಸ್ ಇಟ್ ಆಸ್ ತೊಗೊಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಅಡಿಷನಲ್ ರಿಸರ್ವ್ ಸಂಬಂಧಪಟ್ಟಂಗೆ. ಅಡಿಷನಲ್ ರಿಸರ್ವ್ ಸಂಬಂಧಪಟ್ಟಂಗೆ ಏನು ಹೇಳಿದಾರೆ ನೋಡೋಣ. ಇಲ್ಲಿ ಅಡಿಷನಲ್ ರಿಸರ್ವ್ ಇದೆಯಾ? ಓಕೆ, ಯಾವುದು ಹೇಳಿಲ್ಲ. ಅಡಿಷನಲ್ ರಿಸರ್ವ್ ವಿಲ್ ಬಿ 0 ಈಗ ನೆಟ್ ಪ್ರೀಮಿಯಮ್ ಅರ್ನೆಡ್. ನೆಟ್ ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 10,94,000 ಪ್ಲಸ್ 2,11,000. ಇಲ್ಲಿ ಕೂಡ ಅಷ್ಟೇ ಫೈರ್ ಮರೈನ್ದು 6,02,000 ಪ್ಲಸ್ 3,24,000. ಇವೆರಡನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ನೆಟ್ ಪ್ರೀಮಿಯಮ್ ಅರ್ನೆಡ್. ಸಾರಿ, ಆ್ಯಡ್ ಅಲ್ಲ, ಮೈನಸ್. 10,94,000 ಮೈನಸ್ 2,11,000 rupees. 8,83,000 rupees. ಇಯರ್ 6,02,000 ಮೈನಸ್ 3,24,000 rupees. 2,78,000 rupees. 2,78,000 rupees. ಇದನ್ನು ನಾವು ಔಟರ್ ಕಾಲಮಲ್ಲಿ ತಗೊಳ್ಳೋಣ. 8,83,000 rupees. ನೆಕ್ಸ್ಟ್ ಮರೈನ್ದು 2,78,000 rupees ಔಟರ್ ಕಾಲಮಲ್ಲಿ ತಗೊಂಡ್ವಿ. ನೆಕ್ಸ್ಟು ಟೋಟಲ್ಗೆ ಮಾಡಬೇಕು ನಾವು. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೇಳಿದೆ ನಾನು ಪ್ರಾಬ್ಲಮಲ್ಲಿ ಆಲ್ರೆಡಿ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂಗೆ ಇದೆ ನಮಗೆ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಇದೆ. ಬಟ್ ನಾವು ಇಲ್ಲಿ ತೊಗೊಳಂಗಿಲ್ಲ. ಯಾಕೆಂದರೆ ಇಲ್ಲಿ ಫೈರ್ದು ಎಷ್ಟು ಮರೈನ್ದು ಎಷ್ಟು ಅಂತೇಳಿ ಅವ್ರು ಸ್ಪ್ಲಿಟ್ ಮಾಡಿಕೊಟ್ಟಿಲ್ಲ. ಸಪೋಸ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟು ಫೈರ್ ಇನ್ಶೂರೆನ್ಸ್ ಇಷ್ಟಿದೆ, ಮರೈನ್ದು ಇಷ್ಟಿದೆ ಅಂತೇಳಿ ಕೊಟ್ಬಿಟ್ಟಿದ್ರೆ ನೀವು ರೆವಿನ್ಯೂ ಅಕೌಂಟಲ್ಲೇ ತೋರಿಸ್ಬೇಕಾಗಿತ್ತು. ಬಟ್ ಇಲ್ಲಿ ನಾವು ತೋರಿಸೋದು ನೆಸೆಸಿಟಿ ಇಲ್ಲ. ಯಾಕೆಂದರೆ ನಾವು ಸಪ್ರೇಟ್ ಫೈರ್ ಆ್ಯಂಡ್ ಮರೈನ್ದೇ ಒಂದೇ ಇದರಲ್ಲಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದನ್ನು ಡೈರೆಕ್ಟ್ P&L ಅಕೌಂಟಲ್ಲಿ ತೊಗೊಳ್ಳೋಣ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟು ಅದರ್ ಇನ್ಕಮ್. ಇನ್ನು ಬೇರೆ ಯಾವುದೂ ಇಲ್ಲ.
ಟೋಟಲ್ ಎ 8,83,000 rupees, 2,78,000 rupees. Next claims incurred net. Claims ಸಂಬಂಧಪಟ್ಟಿಗೆ claims paid ನೋಡಿ ಫೈರ್ ಆ್ಯಂಡ್ ಮರೈನ್ 1,60,000 rupees ಫೈರ್ ಇದೆ, ಮರೈನ್ದು 1,24,000 rupees ಇದೆ. ಎರಡನ್ನೂ ತಗೊಳ್ಳೋಣ. 1,60,000 rupees, 1,24,000 rupees. ನೆಕ್ಸ್ಟ್ ಅದಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್ ಇದ್ದರೆ ಲೀಗಲ್ ಎಕ್ಸ್ಪೆನ್ಸ್ ಆಫ್ ಕ್ಲೈಮ್ಸ್ ಇದ್ದರೆ ಆ್ಯಡ್ ಮಾಡಿದ್ವಿ, ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟು ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್. ಕರೆಂಟ್ ಇಯರ್ದು ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ನೋಡಬೇಕಾಗತ್ತೆ. ಓಕೆ, ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆನ್ 31/3/2016. ಫೈರ್ದು 54,000 rupees, ಮರೈನ್ದು 18,000 rupees. ಆ್ಯಡ್ ಮಾಡಿದೆ 54,000 rupees ಆ್ಯಂಡ್ 18,000 rupees. ಕರೆಂಟ್ ಇಯರ್ದು ಆ್ಯಡ್ ಮಾಡಿದ್ವಿ. ಪ್ರೀವಿಯಸ್ ಇಯರ್ದು ಯಾವಾಗಲೂ ನಿಮ್ಮದು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಟ್ರಯಲ್ ಬ್ಯಾಲೆನ್ಸಲ್ಲಿ ಇದನ್ನು ನಾವು ಲೆಸ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಇವನ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಆನ್ 1/4/2015. ಫೈರ್ 28,000 rupees, ಮರೈನ್ 4,000 rupees. Then 1,60,000 plus 54,000 minus 28,000. ಇಲ್ಲಿ ಕೂಡ ಅಷ್ಟೇ 1,24,000 plus 18,000 minus 4,000. Then you will get total claims incurred net 1,86,000 here, 1,38,000. ನೆಕ್ಸ್ಟು ಶೆಡ್ಯೂಲ್ ನಂಬರ್ 3 ಕಮಿಷನ್. ಕಮಿಷನ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮಲ್ಲಿ ಇದೆಯಾ ನೋಡಿ. ಕಮಿಷನ್ ಪೇಯ್ಡ್ ಹಾಗೆ 96,000 rupees, 78,000 rupees ಇದೆ. ಫೈರ್ದು 96,000 rupees ಇಯರ್ 78,000 rupees. ಇದನ್ನು ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಕೂಡ ತೊಗೊಳ್ಬೋದು. ₹96,000, 78,000 rupees. Next to last one, schedule number 4, operating expenses. Operating expenses ಸಂಬಂಧಪಟ್ಟಂಗೆ ಈಗ ನಮಗೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 1,06,000 rupees ಆ್ಯಂಡ್ 72,000 rupees ಇದೆ. ಎರಡನ್ನು ಫೈರ್ದು ಆ್ಯಂಡ್ ಮರೆಯಿಂದ ತಗೊಳ್ಳೋಣ. ₹1,06,000 and 72,000 rupees. ಈಗ ಟೋಟಲ್ ಇದು ಆ್ಯಸ್ ಇಟ್ ಆ್ಯಸ್ ಬರುತ್ತೆ. ಟೋಟಲ್ಲು ಒಂದೇ ಇರೋದ್ರಿಂದ ಒಂದೇ ತಗೊಳ್ತೀನಿ ಇಲ್ಲಿ. ನೆಕ್ಸ್ಟ್ ಟೋಟಲ್ ಬಿ ಮಾಡಬೇಕು. ಟೋಟಲ್ ಬಿ ಮಾಡಬೇಕು ಅಂದರೆ ಶೆಡ್ಯೂಲ್ ನಂಬರ್ 2 ಟೋಟಲ್ ಅಮೌಂಟು, ಶೆಡ್ಯೂಲ್ ನಂಬರ್ 3 ಟೋಟಲ್ ಅಮೌಂಟು, ಶೆಡ್ಯೂಲ್ ನಂಬರ್ 4 ಟೋಟಲ್ ಅಮೌಂಟು. ದೀಸ್ 3 1,86,000, 96,000, 1,06,000 ಈ ಮೂರನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಟೋಟಲ್ ಬಿ. ಟೋಟಲ್ ಬಿ ನಮಗೆ 3,88,000 ಬರುತ್ತೆ. ನೆಕ್ಸ್ಟು ಮರೈನ್ದು 1,38,000 rupees, 78,000 rupees ಆ್ಯಂಡ್ 72,000 rupees. ಈ ಮೂರನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಟೋಟಲ್ ಬಿ 2,88,000. ಫೈರ್ದು 3,88,000 ಆ್ಯಂಡ್ ಮರೈನ್ದು 2,88,000. 3,88,000 ಆ್ಯಂಡ್ 2,88,000. ಈಗ ನೆಕ್ಸ್ಟು ಎ ಮೈನಸ್ ಬಿ, ಆಪ್ರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ, ಟೋಟಲ್ ರೆಸಿಟ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್. ಈಗ ಟೋಟಲ್ ಎ ಎಷ್ಟಿದೆ ಫೈರ್ದು ನೋಡೋಣ. ಫಸ್ಟ್ ಫೈರ್ದು 8,83,000 rupees ಇದೆ. ಓಕೆ, 8,83,000 rupees ಮೈನಸ್ 3,88,000 ನಮ್ಮದು ಫೈರ್ದು ಪ್ರಾಫಿಟ್ ಬಂದಿದೆ. ಪ್ರಾಫಿಟ್ ಬರುತ್ತೆ ಎಷ್ಟು? 4,95,000 rupees.
4,95,000 ರೂಪೀಸ್ ನಮ್ಮದು ಫೈರ್ದು ಪ್ರಾಫಿಟ್ ಬರುತ್ತೆ. ಮರದಿಂದ ನೋಡಬೇಕಾಗುತ್ತೆ ಟೋಟಲ್ ಎಷ್ಟಿದೆ ಮರದಿಂದ 2,78,000 ರೂಪೀಸ್ 2,88,000 ರೂಪೀಸ್ 2,78,000 ರೂಪೀಸ್ ಟೋಟಲ್ ರಿಸಿಟ್ ಮೈನಸ್ 2,88,000 ರೂಪೀಸ್. ಹಾಗಾಗಿ ನಮಗೆ ಇಲ್ಲಿ ಲಾಸ್ ಬರುತ್ತೆ. ಏನಕ್ಕೆ ಅಂದರೆ ಇಯರ್ ರೆಸಿಪ್ಟ್ ಈಸ್ ಲೆಸ್ ದ್ಯಾನ್ ದಿ ಎಕ್ಸ್ಪೆನ್ಸಸ್. ಓಕೆ, 2,78,000 ಈಸ್ ದಿ ರೆಸಿಟ್ ಇದೆ, ಎಕ್ಸ್ಪೆನ್ಸಸ್ಸು 2,88,000 ಇದೆ. ಹಾಗಾಗಿ ನಮಗೆ ಮೈನಸ್ 10,000 ರೂಪೀಸ್ ಈಸ್ ದ ಲಾಸ್. ಇಲ್ಲಿಗೆ ನಮ್ಮದು ಕ್ಲೋಸ್ ಆಗುತ್ತೆ. ಏನು ರೆವಿನ್ಯೂ ಅಕೌಂಟು. ಏನಕ್ಕೆ ನಾವು ಅಪ್ರಾಪ್ರೇಷನ್ಸ್ ಕೂಡ ಮಾಡಲ್ಲ. ಈಗ ನಾನು ಹೇಳಿದ್ದೀನಿ, ನಾನು ಕ್ಲಾಸಲ್ಲಿ ಕೂಡ ನಾನು ನಿಮ್ಮ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಏನು ಅಂದರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಪ್ರಿಪೇರ್ ಮಾಡ್ತಾ ಇದ್ರಿ ಅಂದರೆ ನಿಮ್ಮದು ಫಾರ್ಮೇಟು ಇಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಯಾವುದು ನಿಮ್ಮದು ರೆವಿನ್ಯೂ ಅಕೌಂಟು. ಸಪೋಸ್ ಒಂದೇ ಪ್ರಾಬ್ಲಮಲ್ಲಿ ನೀವು ರೆವಿನ್ಯೂ ಅಕೌಂಟು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮಾಡ್ತಾ ಇದ್ದಾಗ ಡೆಫಿನೆಟ್ಲಿ ನಿಮ್ಮದು ಪ್ರಾಬ್ಲಮ್ಮು ಇಷ್ಟಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಸಪೋಸ್ ಮಾಡ್ತಾ ಇಲ್ಲ, ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಾ ಇಲ್ಲ, ಬರೀ ರೆವಿನ್ಯೂ ಅಕೌಂಟ್ ಮಾತ್ರ ಇದೆ ಅಂದಾಗ ಡೆಫಿನೆಟ್ಲಿ ಅಪ್ರಾಪ್ರೇಷನ್ಸು ನೀವು ತೋರಿಸ್ಬೇಕಾಗತ್ತೆ. ಆನಂತರದ ಬ್ಯಾಲೆನ್ಸಿಂಗ್ ಫಿಗರು ಬ್ಯಾಲೆನ್ಸ್ ಕ್ಯಾರ್ಡ್ ಓವರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನೀವು ತೋರಿಸ್ಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಾವು P&L ಅಕೌಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಅಪ್ರಾಪ್ರೇಷನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ತೋರಿಸ್ತೀವಿ. ನಮಗೆ ರೆವಿನ್ಯೂ ಅಕೌಂಟು ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟು ಆಲ್ರೆಡಿ ನೀವು ಕ್ಲಾಸಲ್ಲಿ ಕೂಡ ಬರ್ಸಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2016 ಸೇಮ್ ಡೇಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಈಗ ಪ್ರಾಫಿಟ್ ಎಷ್ಟು ಬಂದಿದೆ ಫೈರ್ ಇನ್ಶೂರೆನ್ಸು, ಆ ಫೈರ್ ಇನ್ಶೂರೆನ್ಸು ಪ್ರಾಫಿಟು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ. ಪ್ರಾಫಿಟ್ ಫ್ರಮ್ ಫೈರ್ ಇನ್ಶೂರೆನ್ಸ್ 4,95,000 ರೂಪೀಸ್. ಲಾಸ್ ಆಲ್ರೆಡಿ ನಮಗೆ ಲಾಸ್ ಕೂಡ ಬಂದಿದೆ 10,000 ರೂಪೀಸ್. ಲಾಸ್ ಫ್ರಮ್ ಮರೈನ್ ಇನ್ಶೂರೆನ್ಸ್ ಅದನ್ನು ಮೈನಸ್ ವ್ಯಾಲ್ಯೂಲೇ ತೋರಿಸೋಣ. ಲಾಸ್ ಆವಾಗ ನೀವು ಇಲ್ಲೇ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. 4,95,000 ಪ್ರಾಫಿಟ್ ಫ್ರಮ್ ಫೈರ್ ಇನ್ಶೂರೆನ್ಸ್ ಮೈನಸ್ ಲಾಸ್ ಫ್ರಮ್ ಮರೈನ್ ಇನ್ಶೂರೆನ್ಸ್. ಆ 10,000 ರೂಪೀಸ್ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 4,85,000 ರೂಪೀಸ್ ಟೋಟಲ್ ಪ್ರಾಫಿಟ್. ಆ ನಂತರದಲ್ಲಿ ನಮಗೆ ಇಲ್ಲಿ ಮೇನ್ 5/8 ಬರುತ್ತೆ. ನಿಮಗೆ P&L ಅಕೌಂಟಲ್ಲಿ ಮೇನ್ 5/8 ಬರುತ್ತೆ. ಅದು ನೆನ್ಪಿಟ್ಕೊಂಡಿರಿ. ಒಂದು ಫಸ್ಟ್ 8ಅಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಆರ್ ಲಾಸ್, ರೆವಿನ್ಯೂ ಅಕೌಂಟಲ್ಲಿ ಏನು ಬಂದಿದೆ ಪ್ರಾಫಿಟ್ ಬಂದಿರ್ಬೋದು, ಲಾಸ್ ಬಂದಿರ್ಬೋದು, ಅದನ್ನು ಇಲ್ಲಿಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ರೆವಿನ್ಯೂ ಅಕೌಂಟಿಂದ. ಆ ನಂತರದಲ್ಲಿ ಸೆಕೆಂಡ್ ಮೇನ್ ಹೆಡ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್, ಡಿವಿಡೆಂಟ್ ಆ್ಯಂಡ್ ರೆಂಟ್ ಗ್ರಾಸ್ ಅಮೌಂಟ್ ತೊಗೊಳ್ತೀವಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ದರೆ ನಾವಿಲ್ಲೇ ತೋರಿಸ್ಬೇಕಾಗುತ್ತೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟಲ್ಲಿ. ಈ ಪ್ರಾಬ್ಲಮಲ್ಲಿ ಏನೇನಿದೆ ನೋಡೋಣ. ಪ್ರಾಫಿಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ನೋಡಿ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ಇದೆ 2,40,000 ರೂಪೀಸ್ 2,40,000 ರೂಪೀಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ. ನೆಕ್ಸ್ಟ್ ಅದರ್ ಇನ್ಕಮ್ ಇದ್ದರೆ ಟ್ರಾನ್ಸ್ಫರ್ ಫೀಸ್, ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್, ಬ್ರೋಕರೇಜ್ ಇದ್ದರೆ ಇಲ್ಲಿ ತೋರಿಸಿ ಅದರ್ ಇನ್ಕಮು ಇಲ್ಲ. ಆ ನಂತರದಲ್ಲಿ ಯು ವಿಲ್ ಗೆಟ್ ಟೋಟಲ್ ಪ್ರಾಫಿಟ್ 4,85,000 ಪ್ಲಸ್ 2,40,000 ಎರಡನ್ನೂ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಎ ಬಂದುಬಿಟ್ಟು ನಮಗೆ 7,25,000 ರೂಪೀಸ್ ಬರುತ್ತೆ. 7,25,000 ರೂಪೀಸ್. ನೆಕ್ಸ್ಟ್ ಈಗ ಫಸ್ಟ್ ಮೇನ್ ಹೆಡ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಹೆಡ್ ಆಯಿತು, ಅದರ್ ಇನ್ಕಮು ಯಾವುದೂ ಇಲ್ಲ. ಫೋರ್ತ್ ಹೆಡ್ ಪ್ರಾವಿಷನ್ಸ್, ಅದರ್ ದ್ಯಾನ್ ಟ್ಯಾಕ್ಸೇಷನ್ ಏನಾದರೂ ಪ್ರಾವಿಷನ್ಸ್ ಇದ್ದರೆ ನಾವು ಇಲ್ಲಿ ತೋರಿಸಿ. ಯಾವ್ಯಾವುದು ಡೆಮಿನೇಷನ್ ಇನ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್, ನಿಮ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಾದರೂ ರೆಡ್ಯೂಸ್ ಆಗಿದ್ದರೆ ಇಲ್ಲಿ ತೊಗೊಳ್ತೀವಿ. ಈ ಪ್ರಾಬ್ಲಮಲ್ಲಿ ಯಾವುದೂ ಕೊಟ್ಟಿಲ್ಲ, 0. ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ನೋಡಿ, ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಬೇರೆ, ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಬೇರೆ. ಇದು ಪ್ರತಿ ಒಂದೊಂದು 5 ಇಯರ್ಸ್ಗೆ ಒಂದು ಸಲ ಆಗಿರ್ಬೋದು, 10 ಇಯರ್ಸ್ ಆಗಿರ್ಬೋದು, ಇಯರ್ಲಿ ಆಗಿರ್ಬೋದು. ಅವ್ರು ಏನು ಮಾಡಿಬಿಡ್ತಾರೆ, ಇಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ರಿವ್ಯಾಲ್ಯೂ ಮಾಡ್ತಾ ಇರ್ತಾರೆ. ಕೆಲವೊಂದು ಸಲ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ಬೋದು, ಇಲ್ಲ ಡಿಪ್ರಿಸಿಯೇಷನ್ ಆಗ್ಬೋದು ಕ್ಯಾಪಿಟಲ್. ಆ ಟೈಮಲ್ಲಿ ಏನಾದರೂ ಅದು ವ್ಯಾಲ್ಯೂ ಏನಾದರೂ ವ್ಯಾಲ್ಯೂ ಇವ್ಯಾಲ್ಯೂಯೇಷನ್ ಮಾಡಿದಾಗ ವ್ಯಾಲ್ಯೂ ಏನಾದರೂ ಕಡಿಮೆ ಬಂದಿದ್ದರೆ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟು ಡೌಟ್ಫುಲ್ ಡೇಟ್ಸ್, ಇದು ಪ್ರಾವಿಷನ್ಸ್. ಡೇಟ್ಸಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಪ್ರಾವಿಷನ್ಸ್ ಇದ್ದರೆ ನೀವೇನಾದರೂ ಇಫ್ ಯು ಆರ್ ಮೇಕಿಂಗ್ ಪ್ರಾವಿಷನ್ಸ್ ಫಾರ್ ದಿ ಡೌಟ್ಫುಲ್ ಡೇಟ್ಸ್, ಡೇಟರ್ಸ್ ಮೇಲೆ ಏನಾದರೂ ಪ್ರಾವಿಷನ್ಸ್ ಮಾಡ್ತಾಯಿದ್ರೆ 10% ಡೌಟ್ಫುಲ್ ಡೇಟ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿದರೆ ಇಲ್ಲಿ ತೋರಿಸ್ಬೇಕಾಗುತ್ತೆ ಪ್ರಾವಿಷನ್ಸು. ಈ ಪ್ರಾಬ್ಲಮು ಕೂಡ ಯಾವುದೂ ಇಲ್ಲ. ನೆಕ್ಸ್ಟ್ ಲಾಸ್ಟ್ 5th ಒನ್ ಅದರ್ ಎಕ್ಸ್ಪೆನ್ಸಸ್.
ಅದರ್ ಎಕ್ಸ್ಪೆನ್ಸಸಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್ ಅಂದರೆ ಇದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ, ನಾನ್ ಆಪ್ರೇಟಿಂಗ್ ಅಪಾರ್ಟ್ ಫ್ರಮ್ ಇನ್ಶೂರೆನ್ಸ್ ಬಿಸ್ನೆಸ್ನಲ್ಲಿ ನಿಮ್ಮ ಬೇರೆ ಮತ್ತೇನಾದರೂ ಎಕ್ಸ್ಪೆನ್ಸ್ ಇದ್ದರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ನಾವು ಎಲ್ಲಿ ತೋರಿಸ್ವಿ? ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ. ಬ್ಯಾಡ್ ಡೇಟ್ಸ್ ಇದ್ದರೆ, ಬ್ಯಾಡ್ ಡೇಟ್ಸ್ ಇದೆಯಾ ಪ್ರಾಬ್ಲಮಲ್ಲಿ? ಇಲ್ಲ, ಬ್ಯಾಡ್ ಡೇಟ್ಸ್ ಕೂಡ ಇಲ್ಲ. ಬ್ಯಾಡ್ ಡೇಟ್ಸ್ ಇದ್ದರೆ ಇಲ್ಲಿ ತೋರಿಸಿ. ಅದು ಇಲ್ಲಿ ಇದ್ದದ್ದು ಡೌಟ್ಫುಲ್ ಡೇಟ್ಸ್ ಅಂದರೆ ಪ್ರಾವಿಷನ್ಸ್ ಮಾತ್ರ. ನೋಡಿ, ಇದು ಡೌಟ್ಫುಲ್ ಡೇಟ್ಸು ಪ್ರಾವಿಷನ್ಸ್ ಮಾತ್ರ ಇಲ್ಲಿ ತೋರಿಸ್ತೀವಿ. ಇದು ಬ್ಯಾಡ್ ಡೇಟ್ಸ್ ಆ್ಯಕ್ಚುಲಿ ಆಲ್ರೆಡಿ ಆಗಿರೋಂಥದ್ದು ಬ್ಯಾಡ್ ಡೇಟ್ಸು ಇದ್ದರೆ ಇಲ್ಲಿ ತೋರಿಸಿ ಅದರ್ ಎಕ್ಸ್ಪೆನ್ಸಸ್ ಅಂತೇಳಿ. ನೆಕ್ಸ್ಟ್ ಒನ್ ಅದರ್ ಎಕ್ಸ್ಪೆನ್ಸಸ್ ಅಂದರೆ ಸಪ್ರೇಟ್ ಹೆಡ್ ಇದೆ, ಮತ್ತು ಅಗೇನ್ ಥರ್ಡ್ ಮೇನು ಹೆಡ್ಡು. ಅದರಲ್ಲಿ ಇನ್ನು ಬೇರೆ ಥರದ್ದು ಡಿಪ್ರಿಸಿಯೇಷನ್, ಡೈರೆಕ್ಟರ್ ಫೀಸ್, ಮೋಟರ್ ಕಾರ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರೀಸ್, ಇನ್ನು ಬೇರೆ ಯಾವುದೇ ಥರದ ಎಕ್ಸ್ಪೆನ್ಸಸ್ ಬಂದರೆ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 42,000 ರೂಪೀಸ್. ನೆಕ್ಸ್ಟು ಡೈರೆಕ್ಟರ್ ಫೀಸ್, ನಿಮ್ಮ ಪ್ರಾಬ್ಲಮ್ ಡೈರೆಕ್ಟರ್ ಫೀಸ್ ಇದೆ 8,000 ರೂಪೀಸ್. ನೆಕ್ಸ್ಟು ಇನ್ನೂ ಒಂದು ಲಾಸ್ಟ್ ಒಂದು ಉಳ್ಕೊಳ್ತು ಟ್ಯಾಕ್ಸ್ ಡಿಡಕ್ಟೆಡ್ ಡೆಟ್ ಸೋರ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಎಲ್ಲೂ ರೆವಿನ್ಯೂ ಅಕೌಂಟು ಪಿ ಆ್ಯಂಡ್ ಎಲ್ ಅಕೌಂಟ್ ಎಲ್ಲಿಗೂ ಬರೋದಿಲ್ಲ. ಇದು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಆಗಿರೋದ್ರಿಂದ ನಾವು ಬ್ಯಾಲೆನ್ಸ್ ಶೀಟೇ ತೊಗೊಂಡು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅದು ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸ್ ಆರ್ ಅಡ್ವಾನ್ಸ್ ಅಂತೇಳ್ಬಿಟ್ಟು ಅಲ್ಲಿ ತೋರಿಸ್ತೀವಿ ನಾವಿಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಡೆಟ್ ಸೋರ್ಸ್ನ. ನೆಕ್ಸ್ಟ್ ಟೋಟಲ್ ಬಿ ಆದ್ಮೇಲೆ ಟೋಟಲ್ ಬಿ ಅಂದರೆ ನಮಗೆ 42,000 ಪ್ಲಸ್ 8,000 ಎರಡೇ ಬರೋಂಥದ್ದು. ಇಲ್ಲಿ ಎಲ್ಲನೂ ಝೀರೋ ಇದೆ. ನಮಗೆ ಪ್ರಾವಿಷನ್ಸ್ ಯಾವುದೂ ಇಲ್ಲ, ಅದರ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ, ಏನು ಬ್ಯಾಡ್ ಡೇಟ್ಸ್ ಯಾವುದೂ ಇಲ್ಲ. ಹಾಗಾಗಿ ಇನ್ನು 42,000 ಪ್ಲಸ್ 8,000 50,000 ಈಸ್ ದಿ ಟೋಟಲ್ ಬಿ. ಅರ್ಥ ಆಯ್ತಲ್ಲ ಇದು. ನೆಕ್ಸ್ಟು ಆಫ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ. ಎ ಮೈನಸ್ ಬಿ ಟೋಟಲ್ ಎ ನಮಗೆ 7,25,000 ರೂಪೀಸ್ ಇದೆ, ಮೈನಸ್ ಟೋಟಲ್ ಬಿ 50,000 ರೂಪೀಸ್ ಇದೆ. ಅವಾಗ ನಮಗೆ 6,75,000 ರೂಪೀಸ್. $6,75,000 ರೂಪೀಸ್ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಆಮೇಲೆ ನಿಮಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸು, ಟ್ಯಾಕ್ಸ್ ಪೇಡ್ ಏನಾದರೂ ಪ್ರಾಬ್ಲಮಲ್ಲಿ ಇದ್ದರೆ ನಾವು ತೊಗೊಳ್ಬೇಕಾಗುತ್ತೆ. ಈ ಪ್ರಾಬ್ಲಮ್ ಯಾವುದಿಲ್ಲ, ಝೀರೋ. ಅಗೇನ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಡೆಟ್ ಸೋರ್ಸ್ ತೊಗೊಳಂಗಿಲ್ಲ ಇಲ್ಲಿಗೆ ರೆವಿನ್ಯೂ ಅಕೌಂಟಿಗೆ. ಅದು ಪೇ ಮಾಡಿದ್ದಲ್ಲ, ಅದು TDS ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್. ನೀವು ಇನ್ನೂ ಪೇ ಮಾಡಿಲ್ಲ, ಆ್ಯಕ್ಚುಲಿ ಟ್ಯಾಕ್ಸ್ ಪೇ ಮಾಡಿಲ್ಲ. ಹಾಗಾಗಿ ಅದು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ, ಇಲ್ಲೆಲ್ಲೂ ತೊಗೊಳಂಗಿಲ್ಲ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಯಾಕೆ ನಮಗೆ ಝೀರೋ ಇರೋದ್ರಿಂದ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆ ಟ್ಯಾಕ್ಸ್ ಪೇಡ್ ಝೀರೋ ಇರೋದ್ರಿಂದ 6,75,000 ರೂಪೀಸೇ ಬರುತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಪ್ರೀವಿಯಸ್ ಇಯರ್ ಅದನ್ನು ಪ್ರಾಫಿಟ್ ಬ್ರಾಟ್ ಫಾರ್ವರ್ಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಆ ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ನಾವು ಮೈನಸ್ ಮಾಡಬೇಕಾಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಈ ಪ್ರಾಬ್ಲಮಲ್ಲಿ ಯಾವುದೂ ಕೂಡ ಇಲ್ಲ, ಝೀರೋ. ಹಾಗಾಗಿ ನಮಗೆ ಟೋಟಲ್ ಪ್ರಾಫಿಟು 6,75,000 ಇರುತ್ತೆ. ನೆಕ್ಸ್ಟ್ ಅಪ್ರಾಪ್ರೇಷನ್ಸು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಪ್ರಪೋಸ್ ಡಿವಿಡೆಂಡ್, ಫೈನಲ್ ಡಿವಿಡೆಂಡ್, ಇಂಟೀರಿಯಮ್ ಡಿವಿಡೆಂಡ್ ಇದ್ದರೆ ನಾವು ನೋಡಿ ಇಮಿಡಿಯೇಟು ನಾನು 6,75,000 ಟೋಟಲ್ ಪ್ರಾಫಿಟ್ ಆದ ತಕ್ಷಣ ಇಮಿಡಿಯೇಟ್ 6,75,000 ಇಲ್ಲೇ ತೊಗೊಂಬಿಡಿ. ಆನಂತರದ ಅಪ್ರಾಪ್ರೇಷನ್ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ನ ನೀವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲೆಲ್ಲನೂ ಝೀರೋ ಇದೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಝೀರೋ, ಪ್ರಪೋಸ್ ಡಿವಿಡೆಂಡ್ ಝೀರೋ. ಹಾಗಾಗಿ ಇನ್ನು ಇವೆರಡನ್ನೂ ಮೈನಸ್ ಮಾಡಿ 6,75,000 ಇವೆರಡೇನಾದರೂ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ಜನರಲ್ ರಿಸರ್ವ್ 50,000, ಪ್ರಪೋಸ್ ಡಿವಿಡೆಂಡ್ 25,000 ರೂಪೀಸ್ ಇತ್ತು ಅಂದರೆ ಇವೆರಡನ್ನು 75,000 ಮೈನಸ್ ಮಾಡಿ ರಿಮೈನಿಂಗ್ ನೀವು 6,000 ರೂಪೀಸ್ ಅಂತೇಳಿ ತೊಗೊಳ್ಬೇಕಿತ್ತು. ಅಂದರೆ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ರಿಸರ್ವ್ ಅಕೌಂಟ್. ಬಟ್ ಇಲ್ಲಿ ಯಾವುದೂ ಇಲ್ಲ, ಝೀರೋ ಇರೋದ್ರಿಂದ ಆ್ಯಸ್ ಇಟ್ ಆಸ್ 6,75,000 ನೀವು ಬ್ಯಾಲೆನ್ಸ್ ಶೀಟ್ಗೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು.